My dear first PU students, in our today's class, let us discuss one of the units in your workbook, which is called articulation. Your workbook's name is articulation, and your course book's name is reflections. ಎರಡು ಪಠ್ಯಗಳಿದೆ ನಿಮಗೆ ಈ ವರ್ಷ. ಕೋರ್ಸ್ ಬುಕ್ನಲ್ಲಿ 13 ಪಾಠಗಳಿದೆ. ಈ ವರ್ಷದ ಮಟ್ಟಿಗೆ ಅದರಲ್ಲಿ 4 ಪಾಠಗಳನ್ನು ಕಡಿಮೆ ಮಾಡಿದ್ದಾರೆ. ಅದು ಯಾವುದು ಅಂತ ನಿಮಗೆ ಗೊತ್ತು. ಗ್ರಾಮರ್ನಲ್ಲಿ ಯಾವುದನ್ನು ಕಡಿಮೆ ಮಾಡಿಲ್ಲ. ಗ್ರಾಮರ್ನಲ್ಲಿ ಹಲವಾರು ಯೂನಿಟ್ಸ್ ಇದೆ. ಈಗ ನಾನು ಈ ಕ್ಲಾಸ್ನಲ್ಲಿ ಯೂನಿಟ್ ಎ ಕುರಿತು ಅದರಲ್ಲಿರುವಂತಹ ಈ ಗ್ರಾಮ್ಯಾಟಿಕಲ್ ಕ್ಯಾಟಗರೀಸ್ ಆರ್ ಗ್ರಾಮ್ಯಾಟಿಕಲ್ ಐಟಮ್ಸ್ ಕುರಿತು ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಇಲ್ಲಿ ಈ ಕ್ಲಾಸ್ನಲ್ಲಿ ನಾನು ಆನ್ಲೈನ್ ಮೋಡ್ ಮೂಲಕ ನಿಮ್ಮ ಎದುರಿಗೆ ನಿಂತಿದ್ದೇನೆ. As you know, Unit A contains 7 grammatical items. ಈ ಗ್ರಾಮರ್ ಅಂತೇವಲ್ಲ ನಾವು, ಏನದು ಗ್ರಾಮರ್ ಅಂದರೆ? ಗ್ರಾಮರ್ ಅಂದರೆ ಕನ್ನಡದಲ್ಲಿ ವ್ಯಾಕರಣ. ವ್ಯಾಕರಣ ಏನು ಮಾಡುತ್ತೆ? ನಮಗೆ ಭಾಷೆಯ ಬಳಕೆಯ ನಿಯಮಗಳನ್ನು ಹೇಳ್ಕೊಡುತ್ತೆ. ಎಲ್ಲ ಭಾಷೆಗಳಿಗೂ ಗ್ರಾಮರ್ ಇದೆ. ಮತ್ತೆ ಈ ಭಾಷೆಯ ಬಳಕೆಯ ನಿಯಮಗಳೇನಿದೆ, ಒಂದು ಭಾಷೆಯಿಂದ ಒಂದು ಭಾಷೆಗೆ ಬದಲಾವಣೆ ಆಗ್ತದೆ. ಮತ್ತೆ ಇಲ್ಲಿರುವಂತಹ ಏನು ಈ ಗ್ರಾಮ್ಯಾಟಿಕಲ್ ಐಟಮ್ಸ್ ಇದೆ, ಇವು ನಿಮಗೇನು ಅಪರಿಚಿತ ಅಲ್ಲ. ನೀವು ಕಳೆದ ತರಗತಿಯಲ್ಲಿ ನಿಮ್ಮ SSLC ತರಗತಿಯಲ್ಲಿ 10th ಅಂತ ಏನು ಕರಿತೀರಿ, ಅದರಲ್ಲಿ ಯು ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್ ಅಬೌಟ್ ದೀಸ್ ಕ್ಯಾಟಗರೀಸ್. ಅದರ ಸ್ವಲ್ಪ ಮುಂದುವರಿದ ಭಾಗ ಇದು. ಈಗ ಆರ್ಟಿಕಲ್ಸು, ಪ್ರೆಪಜಿಷನ್ಸು, ಟೆನ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ವರ್ಡ್ ಆರ್ಡರ್, ಆಮೇಲೆ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂಡ್ ಕ್ವೆಶ್ಚನ್ ಫಾರ್ಮ್ಸ್. ಯೂನಿಟ್ ಎದಲ್ಲಿ ಮತ್ತೆ ಈ ಸಬ್ ಯೂನಿಟ್ಸ್ ಇದೆ 7. ಅವುಗಳ ವಿಶೇಷತೆ ಏನು ಅನ್ನೋದನ್ನ ಈ ಒಂದು ಅರ್ಧ ತಾಸಿನ ಅವಧಿಯಲ್ಲಿ ನಿಮಗೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈ ಆರ್ಟಿಕಲ್ಸ್ ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಇಂಗ್ಲಿಷ್ನಲ್ಲಿ there are how many of them? There are actually 2 of them. The first is ಅದಕ್ಕೆ ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತಾರೆ. ಡೆಫಿನಿಟ್. ಮತ್ತೊಂದು ಇಂಡೆಫಿನಿಟ್ ಆರ್ಟಿಕಲ್. ನೀವು ಬಹುತೇಕ ಈ ಪಾರ್ಟ್ಸ್ ಆಫ್ ಸ್ಪೀಚು ಇತ್ಯಾದಿ ಕೇಳಿದಿರಿ. ಪ್ರತಿಯೊಂದು ಪದಕ್ಕೂ ಭಾಷೆಯಲ್ಲಿ ಬಳಕೆ ಆಗುವಂತಹ ಪದಗಳಿಗೆ ಅವರು ಬೇರೆ ಬೇರೆ ಲೇಬಲ್ಗಳನ್ನು ಕೊಟ್ಟಿದ್ದಾರೆ. ಒಂದಕ್ಕೆ ನೌನ್ ಅಂತಾರೆ, ಪ್ರನೌನ್ ಅಂತಾರೆ, ವರ್ಬು, ಆಡ್ವರ್ಬು, ಪ್ರಪೋಸಿಷನ್ನು, ಕಂಜಂಕ್ಷನ್ನು, ಇಂಟರ್ಜೆಕ್ಷನ್ ಇತ್ಯಾದಿ. ಯು ನೋ ದ್ಯಾಟ್ ಕಂಜಂಕ್ಷನ್ಸ್. ಅದು ಪಾರ್ಟ್ಸ್ ಆಫ್ ಸ್ಪೀಚ್. ಆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಆರ್ಟಿಕಲ್ ಇಲ್ಲ. ಮೂಲತಃ ಇಂಗ್ಲಿಷ್ ಭಾಷೆಯಲ್ಲಿ ಈ ಆರ್ಟಿಕಲ್ಸ್ ಏನಿದೆ, ದೇ ಫಂಕ್ಷನ್ ಆಸ್ ಅಡ್ಜೆಕ್ಟಿವ್ಸ್. ಅಂದರೆ ಗುಣವಾಚಕ ಅಂತ ಹೇಳ್ತಿರಲ್ಲ, ಅಡ್ಜೆಕ್ಟಿವ್. ಅದೇ ರೀತಿ ಕೆಲಸ ಮಾಡುವಂತಹ ಒಂದು ಯೂನಿಟ್ ಇದು. ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ಅಂತ ಒಂದಿದೆ, ಇಂಡೆಫಿನಿಟ್ ಆರ್ಟಿಕಲ್ ಅಂತ ಒಂದಿದೆ. ಡೆಫಿನಿಟ್ ಆರ್ಟಿಕಲ್ ನಿಮಗೆ ಗೊತ್ತು, ಅದಕ್ಕೆ ದ ಅಂತೀವಿ, ದಿ ಅಂತೀವಿ. ಹಾಗೆ ಇಂಡೆಫಿನಿಟ್ ಆರ್ಟಿಕಲ್ ಈಸ್ ಎ ಆರ್ ಆನ್. ಅಂದ್ರೆ ಇಲ್ಲಿ ಕೆಲವು ಸಲ ಎ ಬರುತ್ತೆ, ಕೆಲವು ಸಲ ಆನ್ ಬರುತ್ತೆ. ಈ ಆರ್ಟಿಕಲ್ಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಭಾಷೆಗೆ ಒಂದು ಲಯ ಪ್ರಾಪ್ತವಾಗ್ತದೆ. ನೀವು ಆರ್ಟಿಕಲ್ ಇಲ್ದೇನೆ ಬಳಸಿ ನೋಡಿ. ಒಂದು ಸೆಂಟೆನ್ಸ್ ಅನ್ನ ನೀವು ಆರ್ಟಿಕಲ್ ಇಲ್ಲದೇನೆ ಬಳಸಿದ್ರೆ ಆ ಸೆಂಟೆನ್ಸ್ಗೆ ಇರುವಂತಹ ಒಂದು ಸಹಜ ಲಯ ಹೊರಟು ಹೋಗ್ಬಿಡುತ್ತೆ.
ಈಗ ದೆರ್ ಈಸ್ ಅ ಬುಕ್ ಆನ್ ದ ಟೇಬಲ್, ದೆರ್ ಈಸ್ ಬುಕ್ ಆನ್ ಟೇಬಲ್ ಅಂದ್ಬಿಟ್ರೆ ಅಲ್ಲೊಂದು ಎ ಬೇಕು. ಅ ಬುಕ್ ಆನ್ ದ ಟೇಬಲ್, ಅ ಬುಕ್ ದ ಟೇಬಲ್. ಸೊ ಈ ಎ ಆರ್ ಆನ್ ಮತ್ತೆ ದ ಅವುಗಳ ವಿಶೇಷವನ್ನು ಗಮನಿಸಿ. ಎದಲ್ಲಿ ಒಂದೇ ಅಕ್ಷರ, ಆನ್ದಲ್ಲಿ 2 ಅಕ್ಷರ, ದ ಅಥವಾ ದಿ ಅದರಲ್ಲಿ 3 ಅಕ್ಷರ. 1 2 3 ಎ ಆನ್ ದ. ಇವುಗಳಿಗೆ ಆರ್ಟಿಕಲ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ನಿಮ್ಮ ಆ ವರ್ಕ್ ಬುಕ್ನಲ್ಲಿ ನೋಡ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಎಕ್ಸರ್ಸೈಸ್ಗಳಿದೆ. ನೀವೆಲ್ಲ ಏನು ಮಾಡಬೇಕು ಅಂದರೆ ಆ ಎಕ್ಸರ್ಸೈಸ್ಗಳನ್ನೆಲ್ಲ ಬಿಡಿಸ್ಬೇಕು. ಆವಾಗ ಈ ಆರ್ಟಿಕಲ್ಗಳನ್ನು ಬಳಸುವ ಒಂದು ಕ್ರಮ ನಿಮಗೆ ಗೊತ್ತಾಗುತ್ತೆ. ನಿಯಮಗಳನ್ನು ಹೇಳೋದು ಭಾರಿ ಸುಲಭ. ಎ ಎಲ್ಲಿ ಉಪಯೋಗ ಆಗ್ತದೆ, ಯಾನ್ ಎಲ್ಲಿ ಉಪಯೋಗ ಆಗ್ತದೆ, ದ ಎಲ್ಲಿ ಉಪಯೋಗ ಆಗ್ತದೆ, ಇದಕ್ಕೆ ಹಲವಾರು ನಿಯಮಗಳಿದೆ. ಆ ನಿಯಮಗಳ ಸುದ್ದಿಗೆ ನಾವು ಹೋಗೋದು ಬೇಡ. ನಮಗೆ ಸಹಜವಾಗಿ ಅನಿಸುತ್ತೆ, ಓ ಇಲ್ಲಿ ಎ ಬರಬೇಕು, ಇಲ್ಲಿ ಆನ್ ಬರಬೇಕು. ಹಾಗೆ ನೋಡಿ, ಈಗ ನಾನು ಸಪೋಸ್ ಇಫ್ ಐ ರೈಟ್ ಎ ಎಲಿಫೆಂಟ್ ಅಂದರೆ ಓ ಇಟ್ ಈಸ್ ರಾಂಗ್ ಅಂತ ಹೇಳ್ತೀರಿ ನೀವು. ಇಲ್ಲ, ಎ ಎಲಿಫೆಂಟ್ ಅನ್ನೋ ಹಾಗಿಲ್ಲ. ವಿ ಶುಡ್ ಸೇ ಆನ್ ಎಲಿಫೆಂಟ್. ಅದೇ ಅ ಯುರೋಪಿಯನ್, ಇಲ್ಲಿ ಆನ್ ಅನ್ನೋ ಹಾಗಿಲ್ಲ. ಇಲ್ಲಿ ಆನ್ ಬಳಸಿದ್ರೆ ತಪ್ಪು. ನಮಗೆಲ್ಲ ಏನು ಅಂದರೆ ಈಗ ಈ ಅಲ್ಫಾಬೆಟ್ ಅಂತ ಕರಿತೀವಲ್ಲಪ್ಪ, 26 ಅಕ್ಷರಗಳು. ಇಂಗ್ಲಿಷ್ನಲ್ಲಿ 26 ಅಕ್ಷರಗಳಿದೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಮಗೆ ಈ ಟ್ರೆಡಿಷನಲ್ ಗ್ರಾಮರ್ಗಳಲ್ಲಿ ಎ ಇ ಐ ಓ ಯು ಈ 5 ಅಕ್ಷರಗಳು ಸ್ವರಗಳು, ಇವನ್ ಬಿಟ್ಟು ಇನ್ನು 21 ವ್ಯಂಜನಗಳು ಅಂತ ಹೇಳ್ಕೊಟ್ಟಿದ್ದಾರೆ. ಈ ಎ ಮತ್ತು ಆನ್ ಬಳಸುವಾಗ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ನಮಗೆ ಅಂದರೆ, ಎಲ್ಲಿ ಈ ಎ ಇ ಐ ಓ ಯು ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಪದ ಬರ್ತದೆ, ಅದರ ಹಿಂದೆ ಆರ್ಟಿಕಲ್ ಬಳಸಬೇಕಾದಾಗ ಅದಕ್ಕೆ ನಾವು ಆನ್ ಬಳಸಬೇಕು ಅಂತ. ಓಕೆ, ಈ ಅಕ್ಷರಗಳನ್ನು ಬಿಟ್ಟು ಇನ್ನು 21 ಅಕ್ಷರಗಳಿಂದ ಪ್ರಾರಂಭ ಆಗುವಂತ ಪದ ಇತ್ತು ಅಂದ್ರೆ ಅದಕ್ಕೆ ಎ ಬಳಸಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಸ್ವರ ಇದ್ದಾಗ ಆನ್, ವ್ಯಂಜನ ಇದ್ದಾಗ ಎ. ಆದರೆ ಇದು ಕೆಲವು ಸಂದರ್ಭಗಳಲ್ಲಿ ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ ನೋಡಿ, ಇಂಗ್ಲಿಷ್ನಲ್ಲಿ 26 ಅಕ್ಷರಗಳು ಅಲ್ವಾ? ಆದರೆ ನಿಮಗೆ ಆ ವರ್ಕ್ ಬುಕ್ನ ಕೊನೆಯಲ್ಲಿ ಒಂದು ಫೊನೆಟಿಕ್ ಸಿಂಬಲ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ 20 ಸ್ವರಗಳಿದೆ, ವಾವೆಲ್ಸ್. ಹಾಗೆ 24 ಕಾನ್ಸೋನೆಂಟ್ಸ್ ಇದೆ, ವ್ಯಂಜನಗಳಿದೆ. ವಾವೆಲ್ಸ್ ಸ್ವರಗಳು, ಕಾನ್ಸೋನೆಂಟ್ಸ್ ವ್ಯಂಜನಗಳು. ಇವು ಭಾಷೆಯಲ್ಲಿ ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಬಳಕೆ ಆಗ್ತಕ್ಕಂತಹ ಧ್ವನಿಗಳು 44, 20 ಸ್ವರಗಳು, 24 ವ್ಯಂಜನ. ಈಗ ಈ ಆರ್ಟಿಕಲ್ ಅನ್ನು ಬಳಸುವಾಗ ನಮಗೆ ದಿಸ್ ಶುಡ್ ಬಿ ದ ಪ್ಯಾರಾಮೀಟರ್. ಯಾವ ಪದ ಈ 44 ಪೈಕಿ 20 ಸ್ವರಗಳಿದಾವಲ್ಲ, ಈ 20 ಸ್ವರಗಳಿಂದ ಯಾವುದಾದ್ರೂ ಒಂದು ಸ್ವರದಿಂದ ಅದು ಪ್ರಾರಂಭ ಆದರೆ ಆವಾಗ ನಾವೇನ್ ಮಾಡ್ತೀವಿ, ಆನ್ ಬಳಸ್ತೀವಿ. ಅಕ್ಷರ ಅಲ್ಲ, ಇವುಗಳಿಗೆ ನೀವೇನು ಅನ್ಬೋದು ಭಾಳ ಅಂದ್ರೆ ವಾವೆಲ್ ಲೆಟರ್ಸ್ ಅನ್ಬೋದು. ದೇ ಆರ್ ನಾಟ್ ವಾವೆಲ್ಸ್, ವಾವೆಲ್ ಲೆಟರ್ಸ್ ಅನ್ಬೋದು ನೀವು. ಹಾಗೇನೆ ಈಗ ಇಲ್ಲಿ ಆನ್ ಅವರ್ ಅಂತೀವಿ, ಇಲ್ಲಿ ಎಚ್ ಇದೆ, ಆದರೂ ಕೂಡ ಅದು ಸ್ವರದ ಹಾಗೆ ಉಚ್ಚಾರ ಆಗ್ತದೆ. ಈ ಸ್ವರ ಮತ್ತು ವ್ಯಂಜನಗಳನ್ನು ನಿರ್ಧರಿಸುವಾಗ ವಿ ಟೇಕ್ ಇನ್ ಟು ಅಕೌಂಟ್ ದ ಪ್ರೊನೌನ್ಸಿಯೇಷನ್. ಉಚ್ಚಾರವನ್ನ ಗಮನಕ್ಕೆ ತಂದುಕೊಂಡು ನಾವೇನ್ ಮಾಡ್ತೀವಿ, ಅದು ಸ್ವರ ಇದೆಯೋ ವ್ಯಂಜನ ಇದೆಯೋ ಅಂತ ತೀರ್ಮಾನ ಮಾಡ್ತೀವಿ. ಹಾಗಾಗಿ ಡೋಂಟ್ ಗೆಟ್ ಮಿಕ್ಸ್ಡ್ ಅಪ್.
ಕನ್ಫ್ಯೂಷನ್ ಮಾಡ್ಕೋಬೇಡಿ. ಟೇಕ್ ಇನ್ ಟು ಅಕೌಂಟ್, ಅಕ್ಷರ ಬಹುತೇಕ ಕೆಲವು ಸಂದರ್ಭಗಳಲ್ಲಿ ನಮ್ಮ ಹೆಲ್ಪಿಗೆ ಬರುತ್ತೆ, ಬಟ್ ಸಮಟೈಮ್ಸ್ ಇಟ್ ವಿಲ್ ನಾಟ್, ಇಟ್ ವೋಂಟ್ ಕಮ್ ಟು ಅವರ್ ಹೆಲ್ಪ್. ಸೊ ವಿ ನೀಡ್ ಟು ಲುಕ್ ಎಟ್ ದ ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ ವಿಚ್ ಪ್ರಿಸೀಡ್ಸ್ ಎನ್ ಆರ್ಟಿಕಲ್. ಯಾವ ಪದಕ್ಕಿಂತ ಪೂರ್ವದಲ್ಲಿ ಎ ಅಥವಾ ಆನ್ ಯೂಸ್ ಮಾಡಬೇಕು, ಅಲ್ಲಿ ಉಚ್ಚಾರ ಮುಖ್ಯ ಆಗ್ತದೆ, ಅಕ್ಷರ ಅಲ್ಲ. ಇದನ್ನು ನೀವು ಎ ಮತ್ತು ಆನ್ ಬಳಸುವಾಗ ಗಮನಿಸಬೇಕು. ಹಾಗೇನೆ ಇದಕ್ಕೆ ನೋಡಿ ಇಂಡೆಫಿನಿಟ್ ಅಂದಿದ್ದಾರೆ ಅವರು. ಅಂದ್ರೆ ಯಾವುದಾದ್ರೂ ಒಂದು ವಸ್ತು, ಈಗ ದೇರ್ ಇಸ್ ಎ ಬುಕ್ ಆನ್ ದ ಟೇಬಲ್ ಅಂದ್ರೆ ಟೇಬಲ್ ಮೇಲೆ ಯಾವುದೋ ಒಂದು ಪುಸ್ತಕ ಇದೆ ಅಂತ. ಯು ಆರ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ದ ಬುಕ್. ನಿರ್ದಿಷ್ಟವಾಗಿ ದೇರ್ ಈಸ್ ದ ಬುಕ್ ಆನ್ ದ ಟೇಬಲ್ ಅಂದಾಗ ಯು ಆರ್ ಟಾಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಬುಕ್. ಯಾವುದೋ ಒಂದು ನಿರ್ದಿಷ್ಟವಾದ, ನೋಡಿ ಯಾವುದೋ ಒಂದು ನಿರ್ದಿಷ್ಟವಾದ, ಯಾವುದೋ ಒಂದು ಅಂತ ಹೇಳುವಾಗ ಎ ಅಥವಾ ಆನ್. ದೇರ್ ಇಸ್ ಎನ್ ಎಲಿಫೆಂಟ್. ದೇರ್ ವಾಸ್ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎನ್ ಎಲಿಫೆಂಟ್. ದೇರ್ ಆರ್ ಸೋ ಮೆನಿ ಎಲಿಫೆಂಟ್ಸ್ ಇನ್ ದ ವರ್ಲ್ಡ್. ಯು ಆರ್ ಟಾಕಿಂಗ್ ಅಬೌಟ್ one of them. So you begin your sentence with indefinite article. But when you talk about a particular thing, ಒಂದು ನಿರ್ದಿಷ್ಟವಾದ ಒಂದು ವಸ್ತುವಿನ ಕುರಿತು ಮಾತಾಡುವಾಗ ನೀವು ದ ಉಪಯೋಗ ಮಾಡಬೇಕು. ದಿಸ್ ಈಸ್ ದ ಬುಕ್. ದಿಸ್ ಈಸ್ ದ ಬುಕ್ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಬುಕ್. ಐ ಹ್ಯಾವ್ ರೆಡ್ ವೆನ್ ಐ ವಾಸ್ ಎ ಚೈಲ್ಡ್. ನಾನು ಮಗುವಾಗಿದ್ದಾಗ ಓದಿದ ಪುಸ್ತಕ ಇದು ಅಂತ. ದ ಬುಕ್ ಅಂದರೆ ಒಂದು ಸಂದರ್ಭದಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ಕುರಿತು ನಿರ್ದಿಷ್ಟವಾಗಿ ಮಾತನಾಡುವಾಗ ದ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಎಕ್ಸರ್ಸೈಸ್ಗಳಿದೆ. ಅವುಗಳನ್ನು ಯಾವುದೇ ಗೈಡು ಇತ್ಯಾದಿ ಸಹಾಯ ಇಲ್ಲದೇನೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನೀವು ನಿಮ್ಮ ಹಿಂದಿನ ತರಗತಿಯಲ್ಲಿ ಕಲಿತದ್ದನ್ನು ನೆನಪು ಮಾಡ್ಕೊಳ್ಳಿ. ದಿಸ್ ಈಸ್ ಅಬೌಟ್ ಆರ್ಟಿಕಲ್ಸ್. ಹಾಗೇನೆ ಪ್ರೆಪಜಿಷನ್ಸ್ ಅಂತ ಬರುತ್ತೆ ನೋಡಿ ಅಲ್ಲಿ. ಪ್ರೆಪಜಿಷನ್ಸ್ ಆರ್ ಆಲ್ಸೋ ಯುನೀಕ್ ವರ್ಡ್ಸ್ ಇನ್ ಇಂಗ್ಲಿಷ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಏನು ಕರಿತೀವಿ, ಅಲ್ಲಿ ದೇ ಆಕ್ಯುಪೈ ಎಂಟಿದಾವಲ್ಲ ಅವು, ದೇ ಆಕ್ಯುಪೈ ಒನ್ ಆಫ್ ದ ಪ್ಲೇಸಸ್. ಪ್ರೆಪಜಿಷನ್ಸ್. ಮತ್ತೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಲಿ, ಈ ಆರ್ಟಿಕಲ್ಗಳು ಮತ್ತೆ ಪ್ರೆಪಜಿಷನ್ಸು ನಮ್ಮ ಮದರ್ ಟಂಗ್ ಆಗಿರುವಂತಹ ಕನ್ನಡದಲ್ಲಿ ಇಲ್ಲ. ದೇ ಆರ್ ದೇರ್ ಇನ್ ಇಂಗ್ಲಿಷ್, ದೇ ಆರ್ ನಾಟ್ ದೇರ್ ಇನ್ ಅವರ್ ಮದರ್ ಟಂಗ್. ಅಂದರೆ ಆ ಭಾಷೆಯ ಬಳಕೆಯ ನಿಯಮಗಳನ್ನು ಕುರಿತು ಹೇಳ್ತಾ ಇದ್ದೆ ನಾನು. ಆ ನಿಯಮಗಳು ಒಂದು ಭಾಷೆಯಿಂದ ಒಂದು ಭಾಷೆಗೆ ಭಿನ್ನವಾಗಿರ್ತವೆ ಅಂತ ಕೂಡ ಹೇಳಿದೆ. ಸೊ ಲ್ಯಾಂಗ್ವೇಜ್ ಇಸ್ ಎ ಗೇಮ್. ಭಾಷೆ ಅನ್ನೋದು ಒಂದು ಆಟಪ. ಈಗ ಕ್ರಿಕೆಟ್ ಆಟದ ನಿಯಮಗಳನ್ನು ವಾಲಿಬಾಲ್ಗೆ ಅನ್ವಯಿಸ್ಲಿಕ್ಕಾಗಲ್ಲ, ವಾಲಿಬಾಲ್ಗೆ. ಕಬಡ್ಡಿ ನಿಯಮಗಳನ್ನು ಮತ್ತೊಂದು ಯಾವುದಕ್ಕೂ ಅನ್ವಯಿಸ್ಲಿಕ್ಕೆ. ಹಾಗೆ ಎವ್ರಿ ಲ್ಯಾಂಗ್ವೇಜ್ ಈಸ್ ಎ ಕೈಂಡ್ ಆಫ್ ಎ ಗೇಮ್ ಆ್ಯಂಡ್ ದ ರೂಲ್ಸ್ ಆಫ್ ದ ಗೇಮ್ ಗವರ್ನ್ ಇಟ್. ಅದರ ಮೇಲೆ ಪ್ರಭಾವ ಬೀರ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರೆಪಜಿಷನ್ಸು ಕನ್ನಡದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅವು ಬೇರೆ ಭಾಷೆಯಲ್ಲಿ ಇರಬಾರ್ದು ಅಂತೇನಿಲ್ಲ. ಆ ಭಾಷೆ ತನ್ನ ಅಗತ್ಯಗಳಿಗೆ ತಕ್ಕ ಹಾಗೆ ಹಲವಾರು ಸಂಗತಿಗಳನ್ನು ಬಳಕೆಗೆ ರೂಢಿಸಿಕೊಂಡಿರುತ್ತೆ. ಪ್ರೆಪಜಿಷನ್ಸ್ ಬಗ್ಗೆ ನೀವು ಏನು ತಿಳ್ಕೋಬೇಕು ಅಂತಂದ್ರೆ, ಪ್ರೆಪಜಿಷನ್ಸ್ ಏನು ಮಾಡ್ತವೆ ಅಂದರೆ, ಒಂದು ವಾಕ್ಯದಲ್ಲಿರುವಂತಹ ಈ ನಾಮಪದಗಳ ಮಧ್ಯದಲ್ಲಿ ಏನು ಸಂಬಂಧ ಇದೆ ಅಂದ್ರೆ, ಈಗ ದೇರ್ ಇಸ್ ಎ ಬುಕ್ ಆನ್ ದ ಟೇಬಲ್. ಆನ್ ದ ಟೇಬಲ್ ಅಲ್ಲಿ ಬರುವಂತ ಆನ್ ಪ್ರೆಪಜಿಷನ್. ಆನ್ ದ ಟೇಬಲ್, ಟೇಬಲ್ಗೂ ಬುಕ್ಕಿಗೂ ಏನು ಸಂಬಂಧ ಇದೆ? ಪುಸ್ತಕ ಈ ಮೇಜಿನ ಮೇಲಿದೆ ಅಂತ, ಮೇಲಿದೆ ಅಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್, ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ವರ್ಕ್ ಬುಕ್ನಲ್ಲಿ ಕೊಟ್ಟಿರುವಂತಹ ವಿವರಣೆಯನ್ನು ನೋಡ್ಕೊಳ್ಳಿ. ಅಲ್ಲಿ ದೇ ಡೂ 3 ಥಿಂಗ್ಸ್.
ಮೂರು ಕೆಲಸ ಮಾಡ್ತವೆ ಅವು ಪ್ರೆಪೋಸಿಷನ್ಸ್. ಒಂದು ಪ್ಲೇಸ್, ಪ್ಲೇಸ್ ಅಂದ್ರೆ ಸ್ಥಾನ, ಪ್ಲೇಸ್ ಆರ್ ಪೊಸಿಷನ್, ಅದ್ರ ಬಗ್ಗೆ ಮಾಹಿತಿ ಕೊಡ್ತವೆ. ಎರಡನೇದಾಗಿ ಟೈಮ್ ಬಗ್ಗೆ ಮಾಹಿತಿ ಕೊಡ್ತವೆ. ಮೂರನೇದಾಗಿ ದೇ ಗಿವ್ ಅಸ್ ಇನ್ಫಾರ್ಮೇಶನ್ ಅಬೌಟ್ ಮೂಮೆಂಟ್. ಹಾಗಾದ್ರೆ ಪ್ರಪೋಸಿಷನ್ಸ್ ದೇ ಗಿವ್ ಅಸ್ ಇನ್ಫಾರ್ಮೇಶನ್ ಅಬೌಟ್ ಪ್ಲೇಸ್, ಟೈಮ್ ಅಂಡ್ ಮೂಮೆಂಟ್. ಈಗ ಆನ್ ತಗೊಳ್ಳಿ. ಹಿ ವಾಸ್ ಬಾರ್ನ್ ಆನ್ ಮಂಡೇ, ಸೋಲೋಮನ್ ಸಂಡೇ, ಬಾರ್ನ್ ಆನ್ ಮಂಡೇ ಅಂತ ನರ್ಸರಿ ರೈಮನ್ ಕೇಳಿರ್ಬೋದು. ಬಾರ್ನ್ ಆನ್ ಮಂಡೇ, ಆನ್ ಸಂಡೇ ಅಲ್ಲ. ಗಾಂಧಿ ವಾಸ್ ಬಾರ್ನ್ ಆನ್ 2nd October, ಆನ್ 2nd October. ಗಾಂಧಿ ವಾಸ್ ಬಾರ್ನ್ ಇನ್ 1869. ಅಲ್ಲಿ ಇನ್ ಬಂತು. ಈ ಆನ್, ಇನ್, ಆಟ್ ಅನ್ನುವಂಥವು ಅಲ್ವಾ. ದೇ ಆರ್ ಟಾಕಿಂಗ್ ಅಬೌಟ್ ಟೈಮ್. ಅದೇ ಪುಸ್ತಕ ಎಲ್ಲಿದೆ? ದ ಬುಕ್ ಈಸ್ ಆನ್ ದ ಟೇಬಲ್. ಒಂದು ಪುಸ್ತಕವನ್ನು ನೀವು ತಲೆ ಮೇಲೆ ಇಟ್ಕೊಂಡು ನಿಂತ್ರೆ ದ ಬುಕ್ ಈಸ್ ಆನ್ ಮೈ ಹೆಡ್. ಹಾಗೆ ಇನ್ನು ನೋಡಿ, ದೇರ್ ಈಸ್ ಸಮ್ ಮನಿ ಇನ್ ಮೈ ಪಾಕೆಟ್. ದ ನ್ಯಾರೇಟರ್ ಹ್ಯಾಡ್ 14 rupees, a wallet containing 14 rupees in his pocket. ಓಕೆ. ಹೀಗೆ ಇನ್ ಅಂದ್ರೆ ಅಲ್ಲಿ ಏನಾಯ್ತು? ಟೈಮ್ ಹೇಳಲಿಕ್ಕೆ ಬಳಕೆ ಆಯ್ತು. ಎಲ್ಲೇ ಇಯರ್ ಅಂದಾಗ ಅಲ್ಲ, ಆನ್ ಎ ಪರ್ಟಿಕ್ಯುಲರ್ ಡೇ ಅಂದಾಗ, ಆನ್ ಎ ಪರ್ಟಿಕ್ಯುಲರ್ ಡೇಟ್ ಅಂದಾಗ ಅಲ್ಲೂ ಕೂಡ ಟೈಮಿಗೆ ಬಳಕೆ ಆಯ್ತು. ಆನ್ ದ ಬುಕ್ ಅಂದಾಗ ಸ್ಥಾನ. ಹಾಗೆ ಈ ಮೂಮೆಂಟು, ಚಲನೆ. ಈಗ ಒಂದು ರಸ್ತೆ ಇರುತ್ತೆ, ನೀವು ಆ ರಸ್ತೆಯನ್ನು ದಾಟಿ ಆಚೆ ಹೋಗ್ತೀರಿ. ಐ ವೆಂಟ್ ಅಕ್ರಾಸ್ ದ ರೋಡ್, ರಸ್ತೆ ದಾಟ್ಕೊಂಡು ಆಚೆ ಹೋದೆ. ಹಿ ವೆಂಟ್ ಅರೌಂಡ್ ದ ಹೌಸ್. ಹಾಗೆ ಅಲ್ಲಿ ಹಲವಾರು ಎಕ್ಸರ್ಸೈಸ್ಗಳಿದೆ ನೋಡ್ಕೊಳ್ಳಿ. ಅವೆಲ್ಲ ನಮ್ಮ ಈ ಪ್ರಪೋಸಿಷನ್ಗಳ ಬಳಕೆಯನ್ನು ಬೇರೆ ಬೇರೆಯಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತವೆ. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಆಲ್ ಅಬೌಟ್ ಪ್ರಪೋಸಿಷನ್ಸ್. ನೆಕ್ಸ್ಟ್ ಈಸ್ ವರ್ಬ್ಸ್ ಆರ್ ಟೆನ್ಸ್. ನಾವೇನೀಗ ಇಂಗ್ಲಿಷ್ನಲ್ಲಿ ಟೆನ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಟೆನ್ಸ್ ಅನ್ನೋದು ಮೂಲತಃ ವರ್ಬ್ಗೆ ಸಂಬಂಧಪಟ್ಟಂತ ಒಂದು ಕ್ರಿಯಾಪದ. ಟೆನ್ಸ್ ಅಂದ್ರೆ ನೀವು ಕನ್ನಡದಲ್ಲಿ ಏನ್ ಮಾಡ್ತೀರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ ಅಂತ ನೀವು ಅನುವಾದ ಮಾಡ್ಕೊಂಡ್ಬಿಡ್ತೀರಿ. ಆದರೆ ಟೆನ್ಸ್ ಅನ್ನೋ ಪದದ ಅರ್ಥ ಏನು ಅಂದ್ರೆ ಕಾಲವನ್ನ ಸೂಚಿಸುವ ಕ್ರಿಯಾಪದದ ರೂಪ. ಫಾರ್ಮ್ ಆಫ್ ಎ ವರ್ಬ್ ದ್ಯಾಟ್ ಇಂಡಿಕೇಟ್ಸ್ ಟೈಮ್ ಆಫ್ ಆಕ್ಷನ್ ಅಂತ. ಇನ್ನೊಂದ್ಸಲ ಹೇಳ್ತೇನೆ. ಟೆನ್ಸ್ ಈಸ್ ಎನಿ ಆಫ್ ದ ಫಾರ್ಮ್ಸ್ ಆಫ್ ಎ ವರ್ಬ್ which tells us, which gives us information about the time of action. ಅಲ್ವಾ? ಇದನ್ನು ಆಧರಿಸಿ ನಾವೇನ್ ಮಾಡ್ತೇವೆ? ಇಂಗ್ಲಿಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ಮತ್ತು ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗೆ ಪಾಸ್ಟ್ ಟೆನ್ಸ್ನಲ್ಲೂ ಈ 4 ಇದೆ. ನಿಮಗೆ ಹೇಳಬೇಕು ಅಂದರೆ ಇಂಗ್ಲಿಷ್ನಲ್ಲಿ ಫ್ಯೂಚರ್ ಟೆನ್ಸ್ ಇಲ್ಲ. ಡಿಡ್ ಯು ಗೆಟ್ ಮೈ ಪಾಯಿಂಟ್? ಅಂದರೆ ನಾನೇನು ಹೇಳಿದೆ? ಕ್ರಿಯಾಪದದ ರೂಪ, ಕಾಲವನ್ನು ಸೂಚಿಸಬೇಕದು, ಅದಕ್ಕೆ ಟೆನ್ಸ್ ಅಂತೀವಿ. ಇಂಗ್ಲಿಷ್ನಲ್ಲಿ ಫ್ಯೂಚರ್ನಲ್ಲಿ, ಭವಿಷ್ಯತ್ನಲ್ಲಿ ನಡೆಯುವ ಕ್ರಿಯೆಗಳನ್ನು ಕುರಿತು, ಅಂದರೆ ಆ ಕ್ರಿಯೆ ಕಾಲವನ್ನು ಕುರಿತು ಸೂಚನೆ ಕೊಡುವಂತಹ ವರ್ಬ್ಗಳಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಇಂಗ್ಲಿಷ್ನಲ್ಲಿ
ಬೇರೆ ಬೇರೆ ಡಿವೈಸಸ್ ಮೂಲಕ, ಬೇರೆ ಬೇರೆ ಕನ್ಸ್ಟ್ರಕ್ಷನ್ಸ್ ಮೂಲಕ, ಎಕ್ಸ್ಪ್ರೆಷನ್ಸ್ ಮೂಲಕ ಮುಂದಾಗೋದನ್ನು ಹೇಳ್ತಾರೆ. ಫ್ಯೂಚರ್ ಟೆನ್ಸ್ ಅಂತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ವಿಲ್ ಅಂತ ಬಳಸ್ತಾರೆ, ಶಾಲ್ ಅಂತ ಬಳಸ್ತಾರೆ. ಫ್ಯೂಚರ್ ಟೆನ್ಸ್. ಓಕೆ. ಈಗ ನಿಮ್ಮ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂದರೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಒಂದು ಸಣ್ಣ ಪ್ಯಾರಾಗ್ರಾಫ್ ಅನ್ನು ಕೊಟ್ಟು 4 ಬಿಟ್ಟ ಸ್ಥಳಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. 2ರಲ್ಲಿ ಆರ್ಟಿಕಲ್ ತುಂಬಬೇಕು, 2ರಲ್ಲಿ ಪ್ರೆಪಜಿಷನ್ಸ್ ತುಂಬಬೇಕು. ಆರ್ಟಿಕಲ್ಸ್ ಅಂದರೆ ಎ, ಆ್ಯಂಡ್ ಅಂತ ನೋಡಿದ್ವಲ್ಲ, ಹಾಗೆ 2 ಬಿಟ್ಟ ಸ್ಥಳಗಳಲ್ಲಿ ಪ್ರೆಪಜಿಷನ್ಸ್ ತುಂಬಬೇಕು. 4 ಅಂಕದ ಪ್ರಶ್ನೆ ಇರ್ತದೆ. ಅದರ ಕಡೆ ಗಮನ ಇರಲಿ. ಹಾಗೇನೆ ಈ ಟೆನ್ಸ್ ಅಂತ ಹೇಳಿದ್ನಲ್ಲ, ಈ ಟೆನ್ಸ್ ಮೇಲೆ ಕೂಡ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ನಿಮ್ಮ ಯಾವುದೋ ಒಂದು ಪಾಠ, ಗದ್ಯ ಪಾಠದಿಂದ ಒಂದು ಸಣ್ಣ ಒಂದು ಪ್ಯಾರಾಗ್ರಾಫ್ ಅನ್ನ ತಗೊಂಡಿರ್ತಾರೆ. ಅಲ್ಲಿ 4 ಬಿಟ್ಟ ಸ್ಥಳಗಳು ಇರ್ತವೆ ಬ್ರಾಕೆಟ್ನಲ್ಲಿ. ಆ ಬ್ರಾಕೆಟ್ನಲ್ಲಿ ಏನು ಮಾಡಿರ್ತಾರೆ, ಒಂದು ಕ್ರಿಯಾಪದವನ್ನು ಅದರ ಮೂಲ ರೂಪದಲ್ಲಿ ಕೊಟ್ಟಿರ್ತಾರೆ. ನೀವು ಧಾತು ಅಂತ ಕರಿತೀರಲ್ಲ, ಕನ್ನಡದಲ್ಲಿ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಅದಕ್ಕೆ ಇನ್ಫಿನಿಟಿವ್ ಅಂತ ಕರಿತೀವಿ. ಆ ಬ್ರಾಕೆಟ್ನಲ್ಲಿ ಇನ್ಫಿನಿಟಿವ್ ಕೊಟ್ಟಿರ್ತಾರೆ. ನಾವೇನ್ ಮಾಡಬೇಕು ಅಂದ್ರೆ, ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್, ಆ ಸಂದರ್ಭಕ್ಕೆ ನಮಗೆ ವರ್ತಮಾನ ಕಾಲದ ಅವಶ್ಯಕತೆ ಇರಬಹುದು, ಅಥವಾ ಭೂತಕಾಲದ ಅವಶ್ಯಕತೆ ಇರಬಹುದು, ಭವಿಷ್ಯತ್ ಕಾಲದ ಅವಶ್ಯಕತೆಯೂ ಇರಬಹುದು. ಸೊ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್ ನಾವೇನ್ ಮಾಡಬೇಕು ಅಂದ್ರೆ, ಆ ಬ್ರಾಕೆಟ್ನಲ್ಲಿ ಕೊಟ್ಟಿರುವ ಕ್ರಿಯಾಪದದ ಮೂಲ ರೂಪವನ್ನ ಸರಿಯಾದ ಕಾಲಕ್ಕೆ ಬದಲಾಯಿಸಬೇಕು. ಅಂತಹ ಹಲವಾರು ಎಕ್ಸರ್ಸೈಸ್ಗಳು ಕೂಡ ಅಲ್ಲಿ ಇದೆ. ಅವುಗಳನ್ನು ಒಂಚೂರು ನೋಡ್ಕೊಳ್ಳಿ. ಮುಂದಿನ ತರಗತಿಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀವಿ. ಈಗ ಸದ್ಯಕ್ಕೆ ನೀವು ಮನೆಯಲ್ಲಿ ಕುಳಿತು ಮಾಡಬೇಕಾದ ಕೆಲಸಗಳಿರೋದ್ರಿಂದ, ವರ್ಕ್ಬುಕ್ನಲ್ಲಿರುವಂತಹ ಆ ಅಭ್ಯಾಸಗಳನ್ನು ಬಿಡಿಸಬೇಕಾಗಿರೋದ್ರಿಂದ ಒಂದು ಸಣ್ಣ ಪರಿಚಯವನ್ನು ನಾನು ಇಲ್ಲಿ ತಮಗೆ ಮಾಡಿಕೊಡ್ತಾ ಇದ್ದೀನಿ. ಈ ಟೆನ್ಸ್ ಆದ್ಮೇಲೆ ಏನು ಬರುತ್ತೆ ನೋಡಿ. ಟೆನ್ಸ್ ಆದ್ಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಅಂದ್ರೆ ಈ ವಾಕ್ಯದಲ್ಲಿ ಕರ್ತೃ ಮತ್ತು ಕ್ರಿಯಾಪದ ಇರುತ್ತಲ್ಲ. ಈ ಹುಡುಗನು ಶಾಲೆಗೆ ಹೋಗುತ್ತಾನೆ ಅಂತೀರಿ ನೀವು. ಹುಡುಗರು ಶಾಲೆಗೆ ಹೋಗುತ್ತಾರೆ. ಹುಡುಗ ಇದ್ದಾಗ ಹೋಗುತ್ತಾನೆ, ಹುಡುಗನು ಹೋಗುತ್ತಾನೆ, ಹುಡುಗರು ಹೋಗುತ್ತಾರೆ, ನಾವು ಹೋಗುತ್ತೇವೆ. ಕನ್ನಡದಲ್ಲೂ ಇದೆ ಇದು. ಇದು ಬರೀ ಇಂಗ್ಲಿಷ್ಗೆ ಮಾತ್ರ ಸೀಮಿತವಾದದ್ದಲ್ಲ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಒಂದು ವಾಕ್ಯದಲ್ಲಿ ಉಪಯೋಗವಾಗುವ ಕರ್ತೃ ಸಬ್ಜೆಕ್ಟ್ ಅಂದ್ರೆ, ವರ್ಬ್ ಅಂದ್ರೆ ಕ್ರಿಯಾಪದ, ಅವ ಎರಡರ ನಡುವೆ ಏನೋ ಒಂದು ಸಮ್ಮತಿ, ಒಂದು ಅಗ್ರಿಮೆಂಟ್ ಇರಬೇಕಾಗುತ್ತೆ. ಅಂದ್ರೆ ಒಂದು ನಿರ್ದಿಷ್ಟವಾದ ಸಬ್ಜೆಕ್ಟ್ ಬಂದಾಗ ಅದಕ್ಕೆ ತಕ್ಕನಾದ ವರ್ಬ್ ಬರಬೇಕಾಗುತ್ತೆ. ಅಥವಾ ನೀವು ವರ್ಬ್ ಅನ್ನ ಪ್ರಮಾಣವಾಗಿ ಇಟ್ಟುಕೊಂಡ್ರೆ ಅದಕ್ಕೆ ತಕ್ಕಂತ ಸಬ್ಜೆಕ್ಟ್ ಬರಬೇಕಾಗುತ್ತೆ. ಸಬ್ಜೆಕ್ಟ್ನಲ್ಲೇ ಹಲವಾರು ಬಗೆಗಳಿದೆ. ಈಗ ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಏಕವಚನನೋ ಬಹುವಚನನೋ. ಈ ಒನ್ ಆಫ್ ಮೈ ಫ್ರೆಂಡ್ಸ್ ಅನ್ನೋದು ಒಂದು ಫ್ರೇಸ್, ಅದು ನೌನ್ ಫ್ರೇಸ್ ಅಂತ ಹೇಳ್ತೀವಿ. ಏಕವಚನ ಅದು. ಫ್ರೆಂಡ್ಸ್ ಅಂತಿದೆ, ಏಕವಚನ. ಬಿಕಾಸ್ ಯು ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಒನ್ ಆಫ್ ಯುವರ್ ಫ್ರೆಂಡ್ಸ್. ಯು ಹ್ಯಾವ್ ಎ ನಂಬರ್ ಆಫ್ ಫ್ರೆಂಡ್ಸ್. ಯು ಆರ್ ನಾಟ್ ಟಾಕಿಂಗ್ ಅಬೌಟ್ ಆಲ್ ಆಫ್ ದೆಮ್. ವೆರಿ ಸಿಂಪಲ್. ಇಂಗ್ಲಿಷ್ನಲ್ಲಿ ಭಾರಿ ಸರಳವಾಗಿದೆ ಇದು. ನಾವು ಸಬ್ಜೆಕ್ಟ್ನ ನಂಬರ್ ತಿಳ್ಕೋಬೇಕು. ಅಲ್ಲಿ ಏನು ಸಬ್ಜೆಕ್ಟ್ ಅಂತ ಕರಿತೀವಿ ಅದರ ನಂಬರ್, ಅದರ ವಚನ, ಏಕವಚನನೋ ಬಹುವಚನನೋ ಅದನ್ನು ತಿಳ್ಕೋಬೇಕು. ಅದಾದ ಮೇಲೆ ಕ್ರಿಯಾಪದ ರೂಪ. ಕ್ರಿಯಾಪದ ರೂಪ ಅನ್ಲಿಕ್ಕೆ ಏನಿದೆ, ಈ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಥರ್ಡ್ ಪರ್ಸನ್ಗೆ ಎಸ್ ಬರ್ತದೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಮತ್ತೆ ಈ ಟು ಬಿ ಕ್ರಿಯಾಪದದ ರೂಪಗಳು ಆಮ್, ಈಸ್, ಆರ್, ವಾಸ್, ವೇರ್. ಟು ಹ್ಯಾವ್ ಕ್ರಿಯಾಪದದ ರೂಪಗಳು ಹ್ಯಾವ್, ಹ್ಯಾಸ್, ಹ್ಯಾಡ್. ಅವನ್ನು ಸರಿಯಾಗಿ ಬಳಸೋದನ್ನು ಕಲಿಬೇಕು. ಈಗ ಐ ಆಮ್ ಅಂತೀವಿ ನಾವು. ನಾನು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಮ್, ಫಸ್ಟ್ ಪರ್ಸನ್ ಪ್ಲೂರಲ್ ಆರ್, ವಿ ಆರ್, ಐ ಆಮ್. ಹಾಗೆ ಸೆಕೆಂಡ್ ಪರ್ಸನ್ಗೆ ಬಂದ ಕೂಡಲೇ ಯು ಆರ್, ಯು ಆರ್. ಸೆಕೆಂಡ್ ಪರ್ಸನ್ನ ವಿಶೇಷ ನೋಡ್ಕೊಳ್ಳಿ. ಸೆಕೆಂಡ್ ಪರ್ಸನ್ನಲ್ಲಿ ಏಕವಚನಕ್ಕೂ ಯು, ಬಹುವಚನಕ್ಕೂ ನೀನು ಅಂತ ಹೇಳಲಿಕ್ಕೂ ಯು, ನೀವು ಅಂತ ಹೇಳಲಿಕ್ಕೂ
ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತೀನಿ ನಾನು. ಯಾವಾಗ? ಒಬ್ಬನೇ ಇದ್ದಾಗ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಇನ್ನು ಒಬ್ಬರಿಗಿಂತ ಹೆಚ್ಚಿದ್ದಾಗ ಯು. ಇಂಥ ಕೆಲವು ವಿಶೇಷತೆಗಳನ್ನು ಗಮನಕ್ಕೆ ತಂದುಕೊಳ್ಬೇಕು. ನಾವು ಸಹಜವಾಗಿ ಏನು ಮಾಡ್ತೇವೆ ಅಂದರೆ ನಮ್ಮ ಭಾಷೆ ಹಾಗೇನೆ ಇಂಗ್ಲೀಷ್ ಇದೆ ಅಂತ ತಿಳ್ಕೊಂಡು ನಾವು ಇಂಗ್ಲೀಷ್ ಕಲೀಲಿಕ್ಕೆ ಹೋಗ್ತೀವಿ. ಕೆಲವು ಮೂಲಭೂತ ವ್ಯತ್ಯಾಸಗಳಿರ್ತದೆ ಭಾಷೆಗಳ ಮಧ್ಯೆ, ಅದನ್ನು ಚೆನ್ನಾಗಿ ಗ್ರಹಿಸಬೇಕು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಈಸ್ ನಥಿಂಗ್ ಬಟ್ ಅನ್ ಅರೇಂಜ್ಮೆಂಟ್, ಒಂದು ವ್ಯವಸ್ಥೆ ಅದು. ಸಬ್ಜೆಕ್ಟ್ ಯಾವುದೋ ಒಂದಿದ್ದಾಗ ಇಟ್ ನೀಡ್ಸ್ ಎ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಎ ವರ್ಬ್ ಡಿಪೆಂಡಿಂಗ್ ಆನ್ ದ ನಂಬರ್. ಈಗ ಕನ್ನಡದಲ್ಲಿ ಏನು ಅಂದರೆ ಈ ಜೆಂಡರ್ ಲಿಂಗ. ಈಗ ಹುಡುಗಿಯು ಶಾಲೆಗೆ ಹೋಗುತ್ತಾಳೆ ಅನ್ಬೇಕು ನೀವು, ಹೋಗುತ್ತಾನೆ ಅಲ್ಲ. ಹುಡುಗನು ಶಾಲೆಗೆ ಹೋಗುತ್ತಾಳೆ ಅನ್ಲಿಕ್ಕೆ ಬರಲ್ಲ. ಇಂಗ್ಲಿಷ್ನಲ್ಲಿ ಭಾರಿ ಸುಲಭ. ದ ಬಾಯ್ ಗೋಸ್ ಟು ಸ್ಕೂಲ್, ದ ಗರ್ಲ್ ಗೋಸ್ ಟು ಸ್ಕೂಲ್, ಎರಡು ಕಡೆ ಗೋಸ್. ವಿ ಗೋ ಟು ಸ್ಕೂಲ್, ಐ ಗೋ ಟು ಸ್ಕೂಲ್. ಎಷ್ಟು ಸರಳವಾಗಿದೆ ನೋಡಿ. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ಟೇಕ್ ಇನ್ ಟು ಅಕೌಂಟ್ ದ ನಂಬರ್ ಆಫ್ ದ ಸಬ್ಜೆಕ್ಟ್ ಅಂಡ್ ಇಟ್ ಶುಡ್ ಬಿ ಫಾಲೋಡ್ ಬೈ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್. ಬಹುತೇಕ ನೀವು ನಂಬರ್ ಅನ್ನ ನೀವು ಡಿಸೈಡ್ ಮಾಡಿಬಿಟ್ರಿ ಅಂದ್ರೆ ಆ ನೌನ್ ಫ್ರೇಸ್ ಅಥವಾ ನೌನ್ನ ವಚನವನ್ನ ನೀವು ಏಕವಚನನೋ ಬಹುವಚನನೋ ಅದೇನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಬರುತ್ತೋ ಪ್ಲೂರಲ್ ಅಲ್ಲಿ ಬರುತ್ತೆ ಅಷ್ಟೇ. ಅಷ್ಟನ್ನ ನೀವು ಗಣನೆಗೆ ತಂದುಕೊಂಡ್ರೆ ಮುಂದೆ ವರ್ಬ್ ಅನ್ನ ತೀರ್ಮಾನ ಮಾಡೋದು ಭಾರಿ ಸುಲಭ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಲವಾರು ಎಕ್ಸರ್ಸೈಸಸ್ ಅಲ್ಲಿದೆ, ಅದನ್ನು ಒಂಚೂರು ನೋಡ್ಕೊಳ್ಳಿ. ದಿಸ್ ಈಸ್ ವಿತ್ ರಿಗಾರ್ಡ್ ಟು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಹಾಗೆ ವರ್ಡ್ ಆರ್ಡರ್ ಅಂದ್ರೆ ಏನು? ನಿಮಗೆ ಅಲ್ಲಿ ಒಂದು ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ ಕೊಡ್ತಾರೆ ನೋಡಿ. ಅಂದ್ರೆ ಒಂದು ವಾಕ್ಯದಲ್ಲಿ ಪದಗಳೆಲ್ಲ ಒಂದು ನಿಯತವಾದ ಒಂದು ನಿರ್ದಿಷ್ಟವಾದ ಆರ್ಡರ್ನಲ್ಲಿ ಬರಬೇಕು. ಫಸ್ಟ್ಗೆ ಯಾವ್ದು ಬರಬೇಕು, ಅದರ ನಂತರ ಯಾವುದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲಿಷ್ನಲ್ಲಿ ಈ ವರ್ಡ್ ಆರ್ಡರ್ ಏನಿದೆ ಇದು ಫಿಕ್ಸ್ ಆಗಿಬಿಟ್ಟಿದೆ. ಸಬ್ಜೆಕ್ಟ್ ಶುಡ್ ಬಿ ಫಾಲೋಡ್ ಬೈ ವರ್ಬ್ ಅಂಡ್ ದೆನ್ ಇಟ್ ಶುಡ್ ಬಿ ಫಾಲೋಡ್ ಬೈ ಇಫ್ ನೆಸಸರಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಅವಶ್ಯಕತೆ ಇಲ್ಲ, ಕೆಲವು ಕಡೆ ಅವಶ್ಯಕತೆ ಇರ್ತದೆ, ಕೆಲವು ಕಡೆ ಇರಲ್ಲ. ಆದರೆ ಒಂದು ವಾಕ್ಯ ಆಗಬೇಕಾದ್ರೆ ಸಬ್ಜೆಕ್ಟ್ ಬೇಕು, ವರ್ಬ್ ಬೇಕು. ಸಬ್ಜೆಕ್ಟ್ ಇಲ್ಲ ಅಂದ್ರೂ ನಡೀತದೆ, ವರ್ಬ್ ಅಂತೂ ಬೇಕೇ ಬೇಕು. ವರ್ಡ್ ಆರ್ಡರ್ ಫಸ್ಟ್ಗೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬ್ ಬರಬೇಕು, ನಂತರದಲ್ಲಿ ಆಬ್ಜೆಕ್ಟ್ ಅವಶ್ಯಕತೆ ಇದ್ರೆ ಆ ವಾಕ್ಯದಲ್ಲಿ ಬರ್ತದೆ. ಅದರ ನಂತರ ಕೆಲವು ಸಂಗತಿಗಳು ಬರ್ತದೆ. ಐ ಮೆಟ್ ಮೈ ಫ್ರೆಂಡ್ ಇನ್ ದ ಪಾರ್ಕ್. ಜಾನ್ ಮೆಟ್ ಮೇರಿ at the railway station. John met verb, John subject, Mary object at the railway station, in the park. ಇವೆಲ್ಲ ಪ್ರೆಪೋಸಿಷನಲ್ ಫ್ರೇಸಸ್ ಅಂತ ಹೇಳ್ತೀವಿ. ಹೀಗೆ ಒಂದು ವಾಕ್ಯ, ಯಾಕೆಂದ್ರೆ ಅಲ್ಲೊಂದು ಸಣ್ಣ ಇದು ಇದೆ ನೋಡಿ ನಿಮ್ಮ ವರ್ಕ್ ಬುಕ್ನಲ್ಲಿ. ಒಂದು ಪದದ ಸ್ಥಾನವನ್ನು ಬದಲಾಯಿಸೋದ್ರ ಮೂಲಕ ನಾವೇನು ಮಾಡ್ಬೋದು ಅಂದರೆ ಆ ವಾಕ್ಯದ ಇಡೀ ಅರ್ಥವನ್ನು ಬದಲಾಯಿಸ್ಬೋದು. ಅಲ್ಲೊಂದು ಬಹಳ ಉಪಯುಕ್ತವಾದಂಥ ಒಂದು ಸಣ್ಣ ಆ ಟೇಬಲ್ನಲ್ಲಿ ಹಾಕಿಕೊಟ್ಟಿದ್ದಾರೆ ನೋಡಿ, ಅದರ ಕಡೆ ನೋಡಿ. ಅಲ್ಲಿ ಓನ್ಲಿ ಅನ್ನೋ ಒಂದು ಪದ ಅದು ಬೇರೆ ಬೇರೆ ಸ್ಥಾನದಲ್ಲಿ ಬರ್ತಾ ಹೋಗುತ್ತೆ. ಆವಾಗ ಅದರ ಅರ್ಥ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಸೊ ವಿ ನೀಡ್ ಟು ಲರ್ನ್ ದ ಆರ್ಡರ್ ಇನ್ ವಿಚ್ ದ ವರ್ಡ್ಸ್ ಶುಡ್ ಬಿ ಪ್ಲೇಸ್ಡ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಕಿಗೆ ಪ್ರಶ್ನೆ ಇರುತ್ತೆ. ಸಬ್ಜೆಕ್ಟ್ ವರ್ಬಿಗೆ ಸಂಬಂಧಪಟ್ಟಂತೆ ದೇರ್ ವಿಲ್ ಬಿ ಎ ಕ್ವೆಶನ್ ದಟ್ ಕ್ಯಾರೀಸ್ 3 marks. 3 ಮಾರ್ಕಿಗೆ ಪ್ರಶ್ನೆ ಇರುತ್ತೆ. ಇಟ್ ಟು ಬಿ ಫಾರ್ಮ್ಸ್, ಟು ಹ್ಯಾವ್ ಫಾರ್ಮ್ಸ್, ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಎಸ್ ಬಳಸೋದು, ಅದಕ್ಕೆ ಸಂಬಂಧಪಟ್ಟದ್ದು ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನಲ್ಲಿ ಇರುತ್ತೆ 3 marks. ಹಾಗೆ ವರ್ಡ್ ಆರ್ಡರ್ಗೆ ಸಂಬಂಧಪಟ್ಟದ್ದು 1 ಇರುತ್ತೆ. ಇನ್ನೊಂದ್ಸಲ ಬೇಕಾದ್ರೆ ನೋಟ್ ಮಾಡ್ಕೊಂಡ್ಬಿಡಿ. ಆರ್ಟಿಕಲ್ಸ್ 2 marks, ಅಂದರೆ ಈ ಎರಡನ್ನೂ ಸೇರಿಸಿ ಕೊಟ್ಟಿರ್ತಾರೆ ಒಂದು ಪ್ರಶ್ನೆಯನ್ನ. ಇಲ್ಲಿ 2 4 ಆಯ್ತಲ್ಲ. ವರ್ಬ್ಸ್ಗೆ 4, ಹಾಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ 3 ಮಾರ್ಕಿನ ಪ್ರಶ್ನೆ ಇರುತ್ತೆ, ವರ್ಡ್ ಆರ್ಡರ್ಗೆ 1 ಇರುತ್ತೆ. ಹಾಗೆ ಈ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂದ್ರೆ ಏನು? ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂದ್ರೆ ಕೆಲವು ವಾಕ್ಯಗಳನ್ನು ಕೊಡ್ತಾರೆ, ವ್ಯಾಕರಣದ ನಿಯಮಗಳ ಪ್ರಕಾರ ಏನೋ ದೋಷ ಇರ್ತದೆ ಅಲ್ಲಿ,
ಆರ್ಟಿಕಲ್ ತಪ್ಪಾಗಿರ್ಬೋದು, ಪ್ರಪೋಸಿಷನ್ ತಪ್ಪಾಗಿರ್ಬೋದು, ಟೆನ್ಸ್ ತಪ್ಪಾಗಿರ್ಬೋದು, ವರ್ಡ್ ಆರ್ಡರ್ ತಪ್ಪಾಗಿರ್ಬೋದು. ಅಲ್ಲಿ ವೈವಿಧ್ಯಮಯವಾದ ಮತ್ತೆ ಕೆಲವು ಪದಗಳು ಅನಗತ್ಯವಾಗಿ ಬಂದಿರಬಹುದು. ಆರ್ಟಿಕಲ್ಸ್, ಪ್ರಪೋಸಿಷನ್ಸ್, ಟೆನ್ಸ್, ಹಾಗೆ ರಿಡಂಡೆನ್ಸಿ, ಆಲ್ ದೀಸ್ ಏರಿಯಾಸ್ ಆರ್ ದೇರ್. ಅದಕ್ಕೆ ಕರೆಕ್ಷನ್ ಆಫ್ ಸೆಂಟೆನ್ಸಸ್. ಇಲ್ಲಿ ಎರಡು ಕೊಟ್ಟಿರ್ತಾರೆ ಅವರು ನಿಮಗೆ, ಎರಡು ಸೆಂಟೆನ್ಸ್ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ಗಳು ಗ್ರಾಮ್ಯಾಟಿಕಲಿ ಇನ್ಕರೆಕ್ಟ್ ಇರ್ತವೆ. ಆರ್ಟಿಕಲ್ ಅನ್ನು ತಪ್ಪಾಗಿ ಬಳಸಿರ್ತಾರೆ, ಪ್ರಪೋಸಿಷನ್ ತಪ್ಪಾಗಿರುತ್ತೆ, ಆಮೇಲೆ ವರ್ಡ್ ಆರ್ಡರ್ ಸರಿ ಇರಲ್ಲ. ಈಗ ವೇರ್ ಆರ್ ಯು ಅನ್ಬೇಕು, ವೇರ್ ಆರ್ ಯು ಗೋಯಿಂಗ್ ಅನ್ಬೇಕು. ವೇರ್ ಯು ಆರ್ ಗೋಯಿಂಗ್ ಅಂದ್ರೆ ವೇರ್ ಆರ್ ಯು ಗೋಯಿಂಗ್, ವೇರ್ ಯು ಆರ್ ಗೋಯಿಂಗ್. ಪದಗಳು ಸರಿ ಇದೆ, ಆರ್ಡರ್ ಸರಿ ಇಲ್ಲ ಅಲ್ಲ. ದೇರ್ ವಾಸ್ ಎ ಎಲಿಫೆಂಟ್, ಈ ಎಲಿಫೆಂಟ್ ನೋ, ಆನ್ ಎಲಿಫೆಂಟ್. ಹೀಗೆ ಮತ್ತೆ ಟೆನ್ಸ್ ಅನ್ನ ತಪ್ಪಾಗಿ ಬಳಸೋದು. ಐ ಆಮ್ ಲೈಕಿಂಗ್ ಐಸ್ ಕ್ರೀಮ್ ಅಂತ ಹೇಳೋದು ತಪ್ಪಲ್ವಾ? ಐ ಲೈಕ್ ಐಸ್ ಕ್ರೀಮ್. ಐ ಆಮ್ ಲೈಕಿಂಗ್ ದ್ಯಾಟ್, ಐ ಆಮ್ ಫೀಲಿಂಗ್. ಇಂಥವೆಲ್ಲ ಕೆಲವು ವರ್ಬ್ಸ್ ಅನ್ನ ನಾವು ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಸ್ಲಿಕ್ಕೆ ಬರಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬಳಸಬೇಕು. ಹೀಗೆ ಇದು ಹಲವಾರು ಏರಿಯಾಗಳನ್ನು ಅದು ಪರೀಕ್ಷೆ ಮಾಡುತ್ತೆ. ಕರೆಕ್ಷನ್ ಅಲ್ಲಿ ಕೂಡ ದೇರ್ ಆರ್ ಮೆನಿ ಎಕ್ಸರ್ಸೈಸಸ್, ಗೋ ಥ್ರೂ ದೆಮ್. ನೀವೇ ಬಿಡಿಸ್ಬೇಕು. ಬೇಕಾದ್ರೆ ನೀವು ಇನ್ನೊಬ್ಬ ಸ್ನೇಹಿತನ ಜೊತೆ ಚರ್ಚಿಸ್ತಾ ಬಿಡಿಸ್ಬೋದು ಅಲ್ವಾ? ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಆಯಿತು. ಇನ್ನು ಕೊನೆಯದಾಗಿ ಇದ್ರ ಬಗ್ಗೆ ಒಂಚೂರು, ಇದನ್ನು ನಾನು ಮುಂದೆ ಇದಕ್ಕೆ ಮತ್ತೆ ಬೇರೆಯವರು ಅಥವಾ ನಾನು ಒಂದು ವಿವರವಾದ ಪಾಠ ಮಾಡ್ತೀವಿ. ಕ್ವಶನ್ ಫಾರ್ಮ್ಸು. ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ? ಈ ಕ್ವಶನ್ ಫಾರ್ಮ್ಸ್ಗೆ ಸಂಬಂಧಪಟ್ಟ ಹಾಗೆ ಯು ವಿಲ್ ಹ್ಯಾವ್ 3 ಡಿಫರೆಂಟ್ ಕ್ವಶನ್ಸ್ ಪರೀಕ್ಷೆಯಲ್ಲಿ. 3 ಮಾರ್ಕ್ಸ್ ಕೇಳ್ತಾರೆ. ಒಂದು ಕ್ವಶನ್ ಟ್ಯಾಗ್ ಅಂತ ಕೇಳ್ತಾರೆ, ಒಂದು ಎಸ್ ಆರ್ ನೋ ಕ್ವಶನ್ ಅಂತೀವಿ, ಮತ್ತೊಂದು WH ಕ್ವಶನ್ ಅಂತೀವಿ. ಕ್ವಶನ್ ಟ್ಯಾಗ್ ಅಂದರೆ ಒಂದು ಸ್ಟೇಟ್ಮೆಂಟ್ನ ಕೊನೆಗೆ ಬರುವಂಥದ್ದು. ಕನ್ಫರ್ಮೇಷನ್ಗೆ ಐ ಗೋಯಿಂಗ್ ಟು ಸ್ಕೂಲ್ ಅಂದಾಗ ಏನಂತೀರಿ? ಎಸ್ ಆರ್ ನೋ ಅಂತೀರಿ. ಎಸ್ ಆರ್ ನೋ ಅದು. ಸೊ ವೆರ್ ಇಸ್ ಯುವರ್ ಸ್ಕೂಲ್ ಅಂದಾಗ ಶಾಲೆ ಹೆಸರು ಹೇಳಬೇಕು. ಕ್ವಶನ್ ಟ್ಯಾಗ್ ಅಂದರೆ ಸ್ಟೇಟ್ಮೆಂಟ್ನ ಕೊನೆಗೆ ಬರುವಂಥ ಒಂದು ಬಾಲ. ಹಿ ವಾಸ್ ಎ ವೆರಿ ಗುಡ್ ಮ್ಯಾನ್, ವಾಸಂಟ್ ಹಿ? ಹಿ ವಾಸ್ ಗೋಯಿಂಗ್ ಟು ಹಾವೇರಿ. ವಾಸ್ ಗೋಯಿಂಗ್, ವಾಸಂಟ್ ಹಿ? ಹಿ ವಾಸ್ ನಾಟ್ ಗೋಯಿಂಗ್ ಟು ಹಾವೇರಿ, ವಾಸ್ ಹಿ? ಡು ಯು ಲೈಕ್ ಅಂದಾಗ ನೋಡಿ, ಡು ಯು ಲೈಕ್ ಐಸ್ ಕ್ರೀಮ್, ಡು ಯು ಲೈಕ್ ಸ್ವೀಟ್ಸ್ ಅಂದಾಗ ಅಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಬಟ್ ಅದು ಎಸ್ ಅಥವಾ ನೋ ಅನ್ನೋದನ್ನು ಆನ್ಸರ್ ಆಗಿ ಬಯಸುತ್ತೆ. ಎಸ್ ಆರ್ ನೋ ಕ್ವಶನ್. ಯಾವ ಪ್ರಶ್ನೆಗೆ ಉತ್ತರ ಎಸ್ ಅಥವಾ ನೋ ಆಗಿರುತ್ತೆ ಅದು ಎಸ್ ಆರ್ ನೋ ಕ್ವಶನ್. ಊಟ ಆಯ್ತಾ? ಎಸ್ ಆರ್ ನೋ. ಏನು ಊಟ ಮಾಡಿದೆ? WH ಕ್ವಶನ್. ಊಟ ಮಾಡಿಲ್ಲ ನೀನು, ನಿಂದು ಊಟ ಆಯ್ತಾ ಅಲ್ವಾ? ಕ್ವಶನ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ದೀವಿ. ಹ್ಯಾಡ್ ಯುವರ್ ಲಂಚ್? ಹ್ಯಾಡ್ ಯುವರ್ ಲಂಚ್? ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ನೋಡಿ, ಊಟ ಆಯ್ತಾ? ಎಸ್ ಆರ್ ನೋ. ವಾಟ್ ಡಿಡ್ ಯು ಹ್ಯಾವ್ ಫಾರ್ ಯುವರ್ ಲಂಚ್? ಊಟ ಏನು ಮಾಡಿದೆ? WH ಕ್ವಶನ್. ಅಲ್ಲಿ ಅದನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳು ತಯಾರಾಗುವಂತಹ ಒಂದು ಕ್ರಮ ಇದೆಯಲ್ಲ, ತುಂಬಾ ಸುಲಭವಾಗಿದೆ ಅದು. ನಮ್ಮ ಕನ್ನಡದ, ನಮಗೆ ಈ ಮಾತೃಭಾಷೆಯಲ್ಲಿ ನಾವು ಯೋಚನೆ ಮಾಡೋದ್ರಿಂದ ಏನಾಗ್ತದೆ, ಸ್ವಲ್ಪ ಈ ಇಂಗ್ಲಿಷ್ ಕಲಿಕೆ ಕಷ್ಟ ಆಗ್ತದೆ. ನಾವು ಅದರ ಮೂಲವನ್ನು ಚೆನ್ನಾಗಿ, ಅದರ ಮೂಲ ಏನು ಕಾನ್ಸೆಪ್ಟ್ ಅಂತ ಕರಿತೀವಿ, ಅದನ್ನು ಚೆನ್ನಾಗಿ ಗ್ರಹಿಸಿದ್ರೆ ಭಾಷಾ ಕಲಿಕೆ ತುಂಬ ಸುಲಭ ಆಗುತ್ತೆ. ಹಾಗಾದರೆ ನನಗೆ ಕೊಟ್ಟ ಈ ಸಮಯದ ಮಿತಿ ಇದೆಯಲ್ಲ, ಇನ್ನೂ ತುಂಬ ಹೇಳೋದಿದೆ. ದಯಮಾಡಿ ನೀವೆಲ್ಲ ನಮ್ಮನ್ನು ಕ್ಷಮಿಸಬೇಕು. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಸಮಯದ ಮಿತಿಗೆ ಒಳಪಟ್ಟು ನಿಮ್ಮನ್ನು ತಲುಪುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಈ ಯೂನಿಟ್ 1 ಇದೆಯಲ್ಲ, ಇದು ಈ ಗ್ರಾಮರ್ಗೆ ಫೌಂಡೇಶನ್. ಇದನ್ನು ನೀವು ಅಲಕ್ಷ್ಯ ಮಾಡೋ ಹಾಗಿಲ್ಲ. ಇದನ್ನು ಚೆನ್ನಾಗಿ, ಇಲ್ಲಿರುವಂಥ ಎಲ್ಲ ಎಕ್ಸರ್ಸೈಸ್ಗಳನ್ನು ಶ್ರದ್ಧೆಯಿಂದ ಬಿಡಿಸಿ
ಇದು ನಿಮ್ಮ ಕಲಿಕೆಗೆ ಒಂದು ಒಳ್ಳೆಯ ಬುನಾದಿಯನ್ನು ತಯಾರು ಮಾಡುತ್ತೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.